ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಚಕ್ಲಿ ಹಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಅಂದರೆ ಚಕ್ಲಿ ಹಿಟ್ಟನ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಚಕ್ಲಿ ಮಾಡೋದ್ರಿಂದ ಚಕ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಮನೆಯಲ್ಲೇ ಹುರಿದು ನೀಟಾಗಿ ಮಾಡೋದ್ರಿಂದ ಹೆಲ್ದಿ ಕೂಡ. ಹೋಮ್ ಮೇಡ್ ಚಕ್ಲಿ ಹಿಟ್ಟು ಮಾಡೋದು ಹೇಗೆ ಅನ್ನೋ ವೀಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ. ನಾನೊಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ. ದೊಡ್ಡ ಬಾಣಲಿಗೆ ಅಕ್ಕಿ 2 kg ಅಕ್ಕಿಗೆ ನಾನು 2 kg ಚಕ್ಲಿ ಹಿಟ್ಟಿಗೆ ಏನೇನು ಇಂಗ್ರೀಡಿಯೆಂಟು ಹಾಕಬೇಕೋ ಅದನ್ನು ಕರೆಕ್ಟ್ ಅಳತೆಯಲ್ಲಿ ಹಾಕಿ ತೋರಿಸ್ತಿದ್ದೀನಿ. ನೀವು 1 kg ಹಾಕೋದಾದರೆ ಇದರಲ್ಲಿ ಅರ್ಧ ಹಾಕ್ಕೊಳ್ಳಿ, ಜಾಸ್ತಿ ಮಾಡೋದಾದರೆ ಡಬಲ್ ಮಾಡ್ಕೊಳ್ಳಿ. ಈಗ ನಾನು ರೇಷನ್ ಅಕ್ಕಿ ತೊಗೊಂಡಿರೋದು. ಇದನ್ನು ರೇಷನ್ ಅಕ್ಕಿನಲ್ಲೇ ಚಕ್ಲಿ ಚೆನ್ನಾಗಿ ಬರೋದು. ಸಣ್ಣ ಅಕ್ಕಿ, ಬಾಸುಮತಿ ಅಕ್ಕಿ ಅವೆಲ್ಲ ಯೂಸ್ ಮಾಡಿಬಿಡಿ, ಗಟ್ಟಿ ಆಗುತ್ತೆ ಚಕ್ಲಿ. ನೀವು ಬೇಕಾದ್ರೆ ಅಕ್ಕಿನ ತೊಳೆದು ಒಣಗಿಸ್ಕೋಬೋದು, ಆದರೆ ನೀಟಾಗಿ ಒಣಗಲಿಲ್ಲ ಅಂದರೆ ಚಕ್ಲಿ ಚೆನ್ನಾಗಿ ಬರೋಲ್ಲ. ಹಂಗಾಗಿ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಪೌಡ್ರೆಲ್ಲ ಉಜ್ಜಿ ತೆಗೆದುಬಿಟ್ಟು ಹೀಗೆ ಕೈಯಲ್ಲಿ ಹಿಡಿದ್ರೆ ತುಂಬ ಬಿಸಿ ಆಗಬೇಕು, ಆ ಥರ ಹುರ್ಕೋಬೇಕು. ತುಂಬ ಫುಲ್ ಕೆಂಪಗೆ ಹುರ್ಕೋಬಾರ್ದು, ಲೈಟಾಗಿ ಬ್ರೌನ್ ಕಲರ್ ಆಗೋವ್ರಿಗೆ ಅಕ್ಕಿನ ಹುರ್ಕೋಬೇಕು. ನಾನು 2 kg ತೊಗೊಂಡಿರೋದ್ರಿಂದ 2 kg 4 ಲೋಟಕ್ಕೆ 1 kg ಲೆಕ್ಕ ಹಾಕ್ಕೊಂಡ್ರು 8 ಲೋಟಕ್ಕೆ 2 kg ಆಯಿತು. ಒಂದು ಸಲ 3 ಲೋಟ, ಒಂದು ಸಲ 3 ಲೋಟ, ಇನ್ನೊಂದು ಸಲ 2 ಲೋಟ ಹಾಕ್ಕೊಂಡು ನೀಟಾಗಿ ಅಕ್ಕಿನ ಹುರ್ಕೊಂಡಿದ್ದೀನಿ. ತುಂಬ ಇವ್ರು ಇಟ್ಕೊಂಡು ಹುರಿಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರ ರೆಡಿ ಆಗಬೇಕು ಅಕ್ಕಿ, ಆ ಥರ ಹುರ್ಕೊಂಡಿದ್ದೀನಿ. ಈಗ ಚಿಕ್ಕ ಲೋಟದಲ್ಲಿ, ಕಾಫಿ ಲೋಟದಲ್ಲಿ 2 ಲೋಟ ಉದ್ದಿನಬೇಳೆ ಸೇರಿಸ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಉದ್ದಿನಬೇಳೆ ಮಾತ್ರ ತುಂಬ ಚೆನ್ನಾಗಿ ಕೆಂಪಗೆ ಹುರ್ಕೊಂಡ್ರೆ ಟೇಸ್ಟಾಗಿ ಬರೋದು. ಉದ್ದಿನಬೇಳೆ ಗಮ್ಮಂತ ಸ್ಮೆಲ್ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಿ ಆ ಥರ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ಅಕ್ಕಿ ದೊಡ್ಡ ಲೋಟದಲ್ಲಿ, ಉದ್ದಿನಬೇಳೆ ಚಿಕ್ಕ ಲೋಟದಲ್ಲಿ ತೊಗೋಬೇಕು. ಉದ್ದಿನಬೇಳೆ ಈ ಥರ ಕೆಂಪಗೆ ಹುರ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಈಗ ನೋಡಿ, ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಕೂಡ ಚಟಪಟ ಅನ್ನೋವರೆಗೂ ಬಿಸಿ ಮಾಡಿ ಹಾಕೋಬೇಕು. ಜೀರಿಗೆನ ಹಿಂಗೆ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಚಕ್ಲಿ ಟೇಸ್ಟು ಬೇರೆ ಥರನೇ ಇರುತ್ತೆ. ತುಂಬ ತಿಂದಾಗ ಬಾಯಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಈಗ ಒಂದು 8 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ಬಿಸಿ ಮಾಡಿ ಅದೇ ಅಕ್ಕಿಗೆ ಸೇರಿಸ್ಕೊತಿದ್ದೀನಿ. ಇದು ಕಲ್ಲರ್ಗೆ, ಚಕ್ಲಿ ಕಲ್ಲರ್ಗೋಸ್ಕರ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನಾನು ಅಕ್ಕಿ ಯಾವ ಲೋಟದಲ್ಲಿ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ 2 ಲೋಟ ಹುರ್ಗಡ್ಲೆ. ಇದೇನು ಬಿಸಿ ಮಾಡೋದು ಬೇಡ, ಬಾಣಲೆ ಬಿಸಿ ಆಗಿರುತ್ತಲ್ಲ ಲಾಸ್ಟಿಗೆ ಬಿಸಿ ಬಾಣಲೆ ಒಳಗಡೆ ಹಾಕಿ 1-2 ಸಲ ಹಿಂಗೆ ಕೈ ಆಡಿಸಿ ತೆಗೆದ್ರೆ ಸಾಕು. ಹುರ್ಕೊಳ್ಳೋದೇನು ಬೇಡ, ಹುರ್ಗಡ್ಲೆ ಮೆತ್ತಗಾಗಿದ್ದರೆ ಚೆನ್ನಾಗಿ ಬರಲ್ಲ ಪೌಡ್ರು ಅಂತ ಈ ಥರ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋದು. ಈಗ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಚಕ್ಲಿ ತುಂಬ ಟೇಸ್ಟಾಗಿರುತ್ತೆ, ಹೆಲ್ದಿ ಕೂಡ. ಮನೇಲೇ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸಲ ಮನೇಲಿ ಈ ಥರ ಚಕ್ಲಿ ಹಿಟ್ಟು ಮಾಡಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ಚಕ್ಲಿ ಹಿಟ್ಟು ರೆಡಿ ಆದಮೇಲೆ ಮುಂದಿನ ವೀಡಿಯೋದಲ್ಲಿ ಚಕ್ಲಿ ಕೂಡ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಈ ಚಕ್ಲಿ ಹಿಟ್ಟು ಈ ಥರ ಮಾಡಿರೋದ್ರಿಂದ ಅಂತ. ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ಮನೇಲೇ ಮಾಡಿಕೊಂಡು ಈ ಥರ ನಾವು ಆಚೆ ಮಾಡಿ ಯಾವ ಎಣ್ಣೆಲಿ ಮಾಡಿರ್ತಾರೋ ಏನೋ ಆ ಥರ ತಿನ್ನೋದಕ್ಕಿಂತ ಈ ಥರ ಮಾಡಿ ತಿಂದರೆ ಒಳ್ಳೆಯದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.